ಈ ದಿನ ನಮ್ಮ ಸ್ವಂತ ಊರಿನಲ್ಲಿ ನಾವು ಓದಿದಂಥ ಶಾಲೆ 5ರಿಂದ 7ರವರೆಗೆ ಓದಿದಂಥ ಶಾಲೆ ಇದು. ನಾನು 1 to 4 ಸೇರಿರಲಿಲ್ಲ ಶಾಲೆಗೆ. 5ನೇ ತರಗತಿಗೆ ನೇರವಾಗಿ ಸೇರ್ಕೊಂಡೆ. ಈ ಶಾಲೆಯಿಂದ 8ನೇ ತರಗತಿ ಕುಪ್ಪೇಗಾಲದಲ್ಲಿ ಓದಿದೆ. ಇವತ್ತು ಹಳೆಯ ಕಟ್ಟಡವನ್ನು ಒಡೆದಾಕಿ ಹೊಸ ಕಟ್ಟಡ ಕಟ್ಟಿದ್ದಾರೆ. ಇದಕ್ಕೆ ಇದನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲ, ಅಡಾಪ್ಟ್ ಮಾಡ್ಕೊಂಡು ಹೊಸ ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ನಾನು ಹಿಂದೆ ಒಂದು ಅಲ್ಲಿ ಕಟ್ಟಿಸಿದ್ನಲ್ಲ, ಈ ಬಿಲ್ಡಿಂಗನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅವರು ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆಯವರು ಇವರು ಸಹಯೋಗದಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು. ಇದನ್ನು ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇನೆ. ಇನ್ನು ಈ ಊರಿಗೆ ಇನ್ನೂ ಏನೇನು ಮಾಡಬೇಕಂತ ಇನ್ನೇನು ಬಾಕಿ ಇದೆ? ಈ ಊರಿಗೆ ಪ್ರೈಮರಿ ಸ್ಕೂಲ್ ಆಗಿದೆ, ಮಿಡ್ಲ್ ಸ್ಕೂಲ್ ಆಗಿದೆ, ಹೈಸ್ಕೂಲ್ ಆಗಿದೆ, PUC ಆಗಿದೆ. ಸೊ ಆಮೇಲೆ ಡಿಗ್ರಿ ಕಾಲೇಜ್ ಒಂದು ಮಾಡಿದ್ರೆ ವಿದ್ಯಾರ್ಥಿಗಳು ಸಿಗಲ್ಲ ಅಂಥೇಳಿ ಮಾಡಿಲ್ಲ. PU ಅವ್ರಿಗೂ ಇದೆ. ಊರಿನ ಋಣ ಸಂಪೂರ್ಣ ಸಂದಾಯ ಆಯಿತು. ಊರಿನ ಋಣ ಸಂಪೂರ್ಣ ಸಂದಾಯ ಆಗಿದೆ. ಸಂದಾಯ ಆಗಿದೆ ಅಂತ ಇಲ್ಲ, ಇವು ಋಣ ಯಾವಾಗಲೂ ಇದ್ದೇ ಇರ್ತದೆ. ಇಷ್ಟು ಊರಲ್ಲ, ಹಾಸ್ಟೆಲ್ ಆಗಿದೆಯಲ್ಲ, BCM ಹಾಸ್ಟೆಲ್ ಮೊದಲಿಂದ ಇದೆ. ವೆಟರ್ನರಿ ಹಾಸ್ಪಿಟಲ್ ಇದೆ, ಸೊಸೈಟಿ ಇದೆ, ಜೂನಿಯರ್ ಕಾಲೇಜು, ಲೈಬ್ರರಿ ಇದೆ, ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ, ಕಮ್ಯುನಿಟಿ ಅಪ್ಗ್ರೇಡ್ ಆಗಿದೆ. ಕಮ್ಯುನಿಟಿ CSC ಆಗಿದೆ. ಈಗ PSC ಇಂದ CSC ಆಗಿದೆ. ಇಷ್ಟೆಲ್ಲ ಮಾಡಿದ್ರು ಸಿದ್ದರಾಮಯ್ಯವ್ರು ಏನು ಮಾಡಿಲ್ಲ ಅಂತಾರೆ BJP ಅವರು. ಯಾರು? BJP ಅವರು ಏನು ಮಾಡಿಲ್ಲ ಸಿದ್ದರಾಮಯ್ಯವರು. BJP ಅವರಿಗೆ ಸುಳ್ಳು ಹೇಳೋದು ಬಿಟ್ಟು ಬೇರೆ ಏನು ಗೊತ್ತೇ ಇಲ್ವಲ್ಲ ಅವರು. ಇವತ್ತು BJP ಅವರು ಧರ್ಮಸ್ಥಳಕ್ಕೆ ಯಾತ್ರೆ ಹೋಗಿದ್ದಾರೆ. ಪಾಪ ಮಾಡಲಿ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಮಾಡಲಿ. ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅಂದ್ಕೊಂಡಿದ್ದಾರೆ. ಅದು ಸಿಗೋದಿಲ್ಲ. ಯಾಕೆಂತಂದರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ? SIT ಆದಾಗ ಯಾಕೆ ಮಾಡಲಿಲ್ಲ? ಆಮೇಲೆ ಭಾಳ ದಿನಗಳ ನಂತರ ಏನೂ ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡೋಕ್ಕೆ ಶುರು ಮಾಡೋದು ಅಲ್ವಾ? ಸೊ ಇದು ಡೋಂಗಿತನ ಅಲ್ವಾ? ಈಗ ಮೈಸೂರಿಗೂ ಬರ್ತಾ ಇದ್ದಾರೆ ಸರ್, ಚಾಮುಂಡಿ ಚಲೋ ಅಂತ ಮಾಡೋಕ್ಕೆ. ಮೈಸೂರಿಗೂ ಕೂಡ ಚಾಮುಂಡಿ ಚಲೋ ಅಂತ ಬರ್ತಾ ಇದ್ದಾರೆ. BJP ಚಾಮುಂಡಿ ಚಲೋ. ಈಗ ನಾನು ಮೊದಲೇ ಹೇಳಿದ್ನಲ್ಲ, BJPಯವರು ಅವ್ರು ಏನು ತಿಳ್ಕೊಂಡಿದ್ದಾರೆ, ಹಿಂದುತ್ವ ಗಟ್ಟಿಯಾಗ್ತದೆ, ಹಿಂದೂಗಳಿಗೆಲ್ಲ ಒಟ್ಟಾಗ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ನಾನು ಐ ಆಮ್ ಆಲ್ಸೋ ಹಿಂದೂ, ಗೊತ್ತಾಯ್ತಾ? ಈಸ್ ಆಲ್ಸೋ ಹಿಂದೂ. ಅಯೋಧ್ಯೆ ರಾಮ ಮಂದಿರ ಇಲ್ಲೇ ಮಾಡಿದ್ದಾರೆ ಸಾಹೇಬರು. ಅಯೋಧ್ಯೆಯಲ್ಲಿ ಮಾಡಿರೋ ರಾಮ ಮಂದಿರ ನಮ್ಮೂರಲ್ಲೇ ಮಾಡಿದ್ದಾರೆ ಸಾಹೇಬರು.
ನಾವು ನಮ್ಮ ಊರಿನಲ್ಲಿ ರಾಮ ಮಂದಿರ ಮಾಡಿಲ್ವಾ? ಹಾಂ ಮಾಡಿದ್ದೀವಿ. ತಾಲೂಕಲ್ಲಿ ಎಲ್ಲೂ ಇಲ್ಲ ಸರ್ ರಾಮ ಮಂದಿರ. ಸಿ ಹಿಂದೂಗಳು ಅಂತಂದರೆ ರಾಜಕೀಯ ಮಾಡೋದಲ್ಲ, ಅಪಪ್ರಚಾರ ಮಾಡೋದಲ್ಲ, ಸುಳ್ಳು ಹೇಳೋದಲ್ಲ. ಮನುಷ್ಯತ್ವ ಇರಬೇಕು. ಯಾವನೇ ಆದರೂ ಕೂಡ ಮನುಷ್ಯತ್ವ ಇರಬೇಕು. ಮನುಷ್ಯತ್ವ ಇಲ್ಲದೆ ಹೋದರೆ ಅವರು ಏನಂತ ಕರೀತಾರೆ? ಅವ್ರಿಗೆ ಅಮಾನವೀಯವಾದಂಥ ನಡವಳಿಕೆ ಇದ್ದರೆ ಅವ್ರಿಗೆ ಮನುಷ್ಯರಲ್ಲ ಅಂತ ಕರೀತಾರೆ. ಬಟ್ ದಸರಾನು ರಾಜಕಾರಣ ಆಗೋಯ್ತಲ್ಲ. ದಸರಾ ರಾಜಕಾರಣ ಮಾಡಿದವ್ರು ಯಾರು ರೀ? ಅವರು ದಸರಾನು ರಾಜಕಾರಣ ಮಾಡೋದು ಶುರು ಮಾಡ್ಬಿಟ್ರೆ. ದಸರಾನು ಮಾಡ್ತಾರೆ, ಅವ್ರ ಮನೇನೂ ಮಾಡ್ತಾರೆ ರಾಜಕಾರಣ. ಸುಳ್ಳು ಹೇಳೋದು ಬಿಟ್ಟರೆ ಇನ್ನೇನಾದ್ರು ಬರ್ತದ ಅವ್ರಿಗೆ? ಬಾನು ಮುಸ್ತಾಕು ಒಬ್ಬ ಕನ್ನಡದ ರೈಟರು ಅಲ್ವಾ? ಅವ್ರನ್ನ ಉದ್ಘಾಟನೆ ಕರೆದ್ರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ. ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ? ಎಷ್ಟು ಜನ ಸಿಕ್ಕಿದೆ? ಮತ್ತೆ ಅದು ಗೌರವಿಸ್ಬೇಕಲ್ಲ. ಅವ್ರಿಗೊಂದು ಗೌರವ ಕೊಡ್ಲಿಕ್ಕೋಸ್ಕರ ಅವ್ರನ್ನ ದಸರಾ ಉದ್ಘಾಟನೆ ಮಾಡಿಸ್ತಾರೆ. ಅಲ್ಲ, ಬಟ್ ಈ ಥರದ ಚಲೋಗಳಿಂದ ದಸರಾ ಮೇಲೆ ಎಫೆಕ್ಟ್ ಆಗಲ್ವಾ? ಅಂದರೆ ಒಂದು ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಲ್ಲ? ಯಾಕೆ ಬ್ಯಾಡ್ ಇದ್ದೀವಿ? ಅಲ್ಲ, ಹೋರಾಟ ಮಾಡ್ತೀವಿ ಅಂತಾರೆ. ಈಗ ಕೆಲವರು ಮಾತ್ರ, ಎಲ್ಲರೂ ಮಾಡ್ತಾ ಇಲ್ಲ. ಹೌದು. ಅವರು ಹಿಂದೂಗಳೆಲ್ಲ ಅವ್ರ ಜೊತೆ ಇದ್ದಾರ. ಬಿಜೆಪಿ ಮಾತ್ರ ಶಿವಕುಮಾರ್ ಅವರು ಹೇಳಿದ ಮೇಲೆ ಸ್ವಲ್ಪ ಗಲಾಟೆ ಜಾಸ್ತಿ ಆಗಿ ಸರ್. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಂತ ಅಲ್ಲ ಅಂದಿದ್ದು. ಐ ಆಮ್ ನಾಟ್ ಟೆಲಿಂಗ್ ಹಿಂದೂಗಳ ಆಸ್ತಿ ಮುಸಲ್ಮಾನರ ಆಸ್ತಿ ಅಂತ ಹೇಳಕ್ಕೆ ಹೋಗಲ್ಲ. ಅದು ಹಿಂದೂಗಳ ಆಸ್ತಿನೇ ಇರ್ಬೋದು. ದಸರಾ ಅನ್ನೋದು ನಾಡಹಬ್ಬ ಅಲ್ವಾ? ನಾಡಹಬ್ಬ ಅಂತಂದ್ರೆ ಏನು? ಎಲ್ಲರೂ ಶೇರ್ ಮಾಡೋದು. ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ರು ಎಲ್ಲರೂ ಸೇರ್ ಮಾಡೋದು. ಮಾಡ್ತಾ ಇದ್ದೀವಿ. ಅಲ್ಲ, ಬಟ್ ಡಿ ಕೆ ಶಿವಕುಮಾರ್ ಅವರು ಇದು ಹಿಂದೂಗಳದಲ್ಲ ಅಂದ್ಬಿಟ್ರು. ಅವಾಗಿಂದ ಸ್ವಲ್ಪ ಇದು ಜಾಸ್ತಿ ಆಗೋಯ್ತು. ನನಗೆ ಗೊತ್ತಿಲ್ಲ. ಇದು ದಸರಾ ಹಿಂದೂಗಳಿಗೆ ಸೇರುತ್ತಲ್ಲ. ಅಲ್ಲ, ಚಾಮುಂಡಿ ಬೆಟ್ಟ ಅವ್ರು ಚಾಮುಂಡಿ ಬೆಟ್ಟ ಹೇಳಿದ್ದು. ಚಾಮುಂಡಿ ಬೆಟ್ಟ ಹಿಂದೂಗಳದಲ್ಲ ಅಂತ, ಹಿಂದೂಗಳ ಆಸ್ತಿ ಅಲ್ಲ ಅಂತ. ನೋಡೆಯ, ಇದು ದಸರಾ ಮಾಡೋದು ನಾವು. ಚಾಮುಂಡಿ ಬೆಟ್ಟ ಅಲ್ಲ ವಿಷಯ. ಇಶ್ಯೂ ಇರೋದು ದಸರಾ. ಸರ್ ಎತ್ತಾಳ್ ಹೇಳಿದ್ದಾರೆ ಸರ್ ಎತ್ತಾಳ್ ಹೇಳಿದ್ದಾರೆ ಸರ್. ಒಂದೇ ಸೆಕೆಂಡ್, ಎತ್ತಾಳ್ ಅವ್ರು ಹೇಳಿದ್ದಾರೆ ಸರ್. ಡಿ ಕೆ ಶಿವಕುಮಾರ್ ಒಂದು ಕಾಲ ಆಚೆ ಇಟ್ಟಿದ್ದಾರೆ. 50 MLA ಕರ್ಕೊಂಡೋಗಿ CM ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎತ್ತಾಳ್ ಅವ್ರು ಹೇಳಿದ್ದಾರೆ.